ಹಲಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಬೆಟ್ಟ ಹಲಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನ ಮಹಿಳಾ ಗ್ರಾಮಸಭೆಯಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ನೆರವೇರಿಸಿದರು. ಪಂಚಾಯಿತಿ ವತಿಯಿಂದ ಆಶಾ ಅಂಗನವಾಡಿ ಶಿಕ್ಷಕರು ಹಾಗೂ ಸಹಾಯಕಿಯರಿಗೆ ಸಹಾಯಧನದ ಚೆಕ್ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಚೇರ್, ಟೇಬಲ್, ಯುಪಿಎಸ್ ಹಾಗೂ ಗೀಜರ್ ವಿತರಿಸಲಾಯಿತು. ಆರೋಗ್ಯ ತಪಾಸಣಾ ಮತ್ತು ಗರ್ಭಕೋಶ ಕಾಯಿಲೆಗೆ ಸಂಬಂಧಪಟ್ಟಂತೆ ಸ್ಕ್ರೀನಿಂಗ್ ನಡೆಸಲಾಯಿತು. ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳಿಂದ ಹಾಡು, ನೃತ್ಯ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬೆಟ್ಟ ಹಲಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಹೇಮಾವತಿ ನಾಗರಾಜು ಬಾಬುರವರು ಮಾತನಾಡಿ, ಪ್ರತಿ ಹೆಣ್ಣಿನ ಬಾಳಿನಲ್ಲಿ ತಾಯ್ತನ ಅನ್ನೋದು ಮಹತ್ವದ ಘಟ್ಟವಾಗಿದ್ದು, ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಹಾಗೂ ಸಮಾಜ ಆಕೆಯನ್ನ ಪ್ರೀತಿ ಮತ್ತು ಆದರದಿಂದ ಕಾಣಬೇಕು ಎಂದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿಆರ್ ಪ್ರವೀಣ್ ರವರು, ಸದಸ್ಯರುಗಳಾದ ಶ್ರೀಮತಿ ವಿಮಲಾ ಗಣೇಶ್, ಶ್ರೀಮತಿ ವೀಣಾ ವೆಂಕಟೇಶ್, ಶ್ರೀಮತಿ ಸುವರ್ಣಮ್ಮ, ಶ್ರೀಮತಿ ತುಳಸಮ್ಮ, ಶ್ರೀಮತಿ ಸಾವಿತ್ರಮ್ಮ, ಶ್ರೀಮತಿ ಮಮತಾ, ಶ್ರೀಮತಿ ನಾಗರತ್ನ, ಪಿಡಿಒ ಲೋಕನಾಥ್, ಪಿಎಸ್ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಎಂ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂತ ಘೋಷಣೆ ಆಗಿರೋದ್ರಿಂದ ನಮ್ಮ CO ಮೇಡಮ್ ಅವರು ಅಷ್ಟೇ ಮಹಿಳೆಯರಿಗೋಸ್ಕರ ತುಂಬಾ ಆದ್ಯತೆ ಕೊಡ್ತಾರೆ. ಮತ್ತು ಎಲ್ಲ ಪಂಚಾಯತಿಗಳಿಗೂ ಮುಂಚೆ ಮಾಡ್ತಾಯಿದ್ರು, ಒಬ್ಬೊಬ್ಬರು ಮಾಡ್ತಾ ಇರಲಿಲ್ಲ. ಮತ್ತು ಸಾಮಾನ್ಯ ರೀತಿಯಲ್ಲಿ ಏನೋ ಒಂದು ಕೇಕ್ ಕಟ್ ಮಾಡಿನೋ ಅಥವಾ ಪಂಚಾಯತಿ ಒಳಗೆ ಮುಗಿಸ್ಕೋತಿದ್ರು. ಬಟ್ ಈಗ ಅವ್ರು ಬಂದ ಮೇಲೆ ನಮ್ಮ ಲತಾ ಕುಮಾರಿ ಮೇಡಮ್ ಅವರು ಮಹಿಳೆಯರಿಗೋಸ್ಕರ ಏನೆಲ್ಲ ಕಾರ್ಯಕ್ರಮಗಳು ಆಯೋಜಿಸ್ಕೊಂಡಿದ್ದಾರೆ ಅಂತಂದರೆ ತುಂಬಾ ಅವರು ಎಂಪವರ್ಮೆಂಟ್ ಅಂತ ಹೇಳಿದ್ರೆ ಸಣ್ಣ ಕೈಗಾರಿಕೆ ಇರ್ಬೋದು, ಅವರಿಗೆ ಟೈಲರಿಂಗ್ ಇರ್ಬೋದು, ಬೇರೆ ಇನ್ನೇನಾದರೂ ಲೋನ್ ಅದನ್ನು ತಗೊಂಡು ಅವರು ಸ್ವಂತ ಬಿಸ್ನೆಸ್ ಮಾಡೋದಕ್ಕಾಗ್ಬೋದು, ತುಂಬಾ ಆಸ್ಪದ ಕೊಡ್ತಾರೆ. ಇವತ್ತೂ ರಾಜರಾಜೇಶ್ವರಿ ನಗರದಲ್ಲಿ ಪ್ರೋಗ್ರಾಮ್ನ ಆಯೋಜಿಸ್ಕೊಂಡಿದ್ದಾರೆ. SLC ಆಗ್ಬೋದು, PUC ಆಗ್ಬೋದು, ಹೊಸದಾಗಿ ಬಂದಿರೋವಂಥ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರ್ಗೂ ಕೂಡ ಕೆಲಸ ಸೌಲಭ್ಯ ಇದೆ ಅಂತ ಹೇಳ್ಬಿಟ್ಟು ಮೇಳ ಇಟ್ಕೊಂಡಿದ್ದಾರೆ ಅವರು. ಈಗ ನಾವು ಇಲ್ಲಿ ಕಾರ್ಯಕ್ರಮನ ಇವತ್ತು ಆಯೋಜಿಸ್ಕೊಂಡಿದ್ದೀರಿ. ಇವತ್ತಿಲ್ಲ ಅಂದಿದ್ರೆ ಅವರು ಮೇಡಮ್ ಜೊತೆಗೆ ನಾವು ಇರ್ತಿದ್ವಿ, ಅಥವಾ ಅಲ್ಲಿ ಪ್ರೋಗ್ರಾಮ್ ಇಲ್ಲ ಅಂದಿದ್ರೆ ಮೇಡಮ್ ಅವರು ಇಲ್ಲಿ ಬಂದು ಜಾಯ್ನ್ ಆಗ್ತಿದ್ರು ನಮ್ಮ ಪ್ರೋಗ್ರಾಮ್ನ. ಮತ್ತು ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಇಲ್ಲಿ ಬಸರಿ ಹೆಣ್ಮಕ್ಳಿಗೆ ಶ್ರೀಮಂತ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಪ್ರೋಗ್ರಾಮ್ಸ್ ಕೊಟ್ಟರು. ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ಬೋದು, ಇನ್ನೊಂದು ಆಗ್ಬೋದು. ಮತ್ತು ನಮ್ಮ ಶಕ್ತಿ ಸಂಘದ ಹೆಣ್ಮಕ್ಳೆಲ್ಲನೂ ಬಂದಿದ್ದಾರೆ. ಎಲ್ಲ 250-300 ಜನ ಹೆಣ್ಮಕ್ಳು ಸೇರಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಪರ್ಸ್ನಲ್ಲಾಗಿ ಕರೆದಿದ್ದಿಲ್ಲ. ಆ ಗ್ರೂಪ್ಗೆ ಒಂದು ಮೆಸೇಜ್ ಹಾಕ್ಬಿಟ್ಟು ದಯವಿಟ್ಟು ನನ್ನ ಪರವಾಗಿ ಎಲ್ಲರೂ ಬಂದ್ರಿ, ಕಾರ್ಯಕ್ರಮನ ನೋಡಿ ಎಂಜಾಯ್ ಮಾಡಿವರಂತೆ, ಇದು ನಿಮ್ಮ ದಿವಸ ಇದು ಅಂತ ಹೇಳಿದ ತಕ್ಷಣ ಎಲ್ಲರೂ ಬಂದು ಜಾಯ್ನ್ ಆಗಿದ್ದಾರೆ. ಮತ್ತು ನನ್ನ ಜೊತೆ ಮೆಂಬರ್ ಆಗಿರೋವಂಥ 13 ಜನ ಹೆಣ್ಮಕ್ಳಿದ್ದಾರೆ. ಇದರಿಂದ ಎಲ್ಲರೂ ಸ್ವಲ್ಪ ಬೇರೆ ಕಾರ್ಯಕ್ರಮಗಳು ಹೋಗಬೇಕಾಗಿತ್ತು. ಬೆಳಗ್ಗೆಯಿಂದ ಇದ್ದರು, ಮತ್ತು ಈಗ ಎಲ್ಲ ಇದ್ದಾರೆ ನನ್ನ ಜೊತೆಯಲ್ಲಿ ಎಲ್ಲ ಹೆಣ್ಮಕ್ಳು. ಮತ್ತು ನಮ್ಮ ಪಂಚಾಯತಿ ಕಡೆಯಿಂದ, ನಮ್ಮ ಸ್ಟಾಫ್ ಕಡೆಯಿಂದ ತುಂಬಾ ಹೆಲ್ಪ್ ಮಾಡಿದ್ರು. 2 ದಿವಸದಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿರೋದು. ಏನೇ ಆಗ್ಬೋದು, ಒಂದು ಗಿಫ್ಟ್ ಆಗ್ಬೋದು, ಸ್ಪೋರ್ಟ್ಸ್ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ವಿ, ರಂಗೋಲೆ ಮಾಡ್ಕೊಂಡಿದ್ವಿ, ಎಲ್ಲನೂ ಮುಗಿಸಿದ್ದಾರೆ. ಇವತ್ತು ಬರೀ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ದೀವಿ ನಾವು. ಈ ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ಪೂರೈಸೋದಕ್ಕೆ ನಮ್ಮ ಪಂಚಾಯತಿ ಕಡೆಯಿಂದ ನಮ್ಮ PDO ಸರ್, ಲೋಕನಾಥ್ ಸರ್ ಅವ್ರಿಗಾಗಲಿ, ಕೃಷ್ಣ, ಧನಂಜಯ್, ನಮ್ಮ ಸೆಕ್ರೆಟರಿ ಅವರು, ನಮ್ಮ SD ಅವರು, ಮತ್ತು ನಮ್ಮ ಶಿವಕುಮಾರ್ ಮತ್ತು ಸುರೇಶ್ ಅವರು ಎಲ್ಲರೂ ಈ ಪ್ರೋಗ್ರಾಮ್ಗೆ ತುಂಬ ಸಹಕರಿಸಿದ್ದಾರೆ. ನಮ್ಮ ಗಂಡ್ಮಕ್ಳು ಟೀಮು, ನೀವು ನಿಮ್ಮದೇನ ಎಂಜಾಯ್ ಮಾಡಿ ಅಂತ ಹೇಳಿ ಅವ್ರು ತುಂಬ ಚೆನ್ನಾಗಿ ಮೂಡಿಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮನ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳ್ತಾ, ಅವ್ರಿಗೆ ಅತ್ತೆ ಮಾವ ಇರ್ಬೋದು ಅಥವಾ ತಂದೆ ತಾಯಿನೂ ಇಲ್ಲದೆ ಇರ್ಬೋದು, ಮತ್ತು ಅವರು ಬೇರೆ ಹೊರದೇಶದಿಂದ ಬಂದಿರೋರು ಇದ್ದಾರೆ. ಅವ್ರಿಗೆ ಅವ್ರದ್ದೇ ಆದ ಫ್ಯಾಮಿಲಿ ಅಂತ ಇರೋದಿಲ್ಲ. ನಾವಿಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಾಗ ಅವ್ರಿಗೆ ತುಂಬ ಸಂತೋಷ ಆಯಿತು. ನಾವೆಲ್ಲರೂ ಒಂದು ಫ್ಯಾಮಿಲಿ ಅಂತ ಅವ್ರ ಜೊತೆನಲ್ಲಿ ಇದ್ದೀವಲ್ಲ ಅನ್ನೋದಕ್ಕೆ ತುಂಬ ಸಂತೈಸಿದ್ರು. ಅವ್ರಿಗೆ ನಾವು ಸೀರೆ ಮತ್ತು ಏನು ಕಾರ್ಯಕ್ರಮ, ಹಣ್ಣುಗಳಾಗಲಿ ಇದಾಗಲಿ ಪೌಷ್ಟಿಕಾಂಶದ ಕಿಟ್ ಕೂಡ ಕೊಟ್ಟಿದ್ದೀವಿ. ಮತ್ತು ಅವರು ಡೆಲಿವರಿಗೆ ಅಂತ ಹೋದಾಗ ಮಗುಗೆ ಏನು ಅವಶ್ಯಕತೆ ಇದೆ, ಅದಾದಮೇಲೆ ಅದಕ್ಕೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ಅದರಲ್ಲಿ ಅವ್ರಿಗೆ ಇಟ್ಟಿದ್ದೀವಿ.